ಕೇಳು ಆಡ್ಬೋದ? ಇವ್ರು ಆಡ್ಬೋದ ಅಣ್ಣ? ಅದಕ್ಕೋಸ್ಕರ ಇವನು ಹೆಂಗಿದ್ರು ಅಯ್ಯೋ ನನ್ನ ಮಗನೇ. ಆಯ್ತು ಮಾಡಪ್ಪ, ನೀವೇನ್ ಮಾಡ್ತೀರ ಅದು ಮಾಡಿ. ಹ್ಞೂ ಆಯ್ತು, ಆಗ್ತೀನಿ ಹಾಕು. ದಿಲ್ ತಡ್ಕ ನೋಡಿ, ಒಂದು ಸಿಪ್ಪು ಕೊಟ್ಟಿಲ್ಲ ಸೀರಿಯಸ್ ಆಗಿ ಒಂದು ಇಷ್ಟ ನೋಡಿ. ಇವಾಗ ಎಮೋಷನಲ್ ಇಷ್ಟೊತ್ತು ಚೆನ್ನಾಗಿದ್ಲಿ, ಇವಾಗ ಎಮೋಷನಲ್. ಗೈಸ್ ಫೈನಲಿ ಮನೆಗೆ ಬಂದು ಇವಾಗ ಫುಲ್ಲು ಫ್ರೆಶ್ ಅಪ್ ಆಗಿದ್ದೀನಿ ನೋಡಿ. ಇವಾಗ ಏನು ಗೊತ್ತಾ, ಬ್ಲ್ಯಾಕ್ ವಿತ್ ಬ್ಲ್ಯಾಕ್ ಪ್ಯಾಂಟ್ ಹಾಕೊಂಡಿದ್ದೀನಿ. ಬಿಕಾಸ್ ಇವಾಗ ನಾನು, ನಮ್ಮಪ್ಪ, ಅಮ್ಮ, ಚಿರು, ಚೊಟ್ಟಮರಿ 5 ಜನನು ಎಲ್ಲಿಗೆ ಹೋಗ್ತಾ ಇದೀವಿ ಅಂದರೆ ಸ್ನೋ ಸಿಟಿಗೆ. ನನಗೆ ಗಂಧಗಾಳಿ ಗೊತ್ತಿಲ್ಲ, ನಾನು ಇದು ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾನು. ಸೊ ಇನ್ ಕೇಸ್ ಒಳಗಡೆ ಹೋದ್ಮೇಲೆ ಸಿಕ್ಕಾಪಟ್ಟೆ ಚಳಿ ಆದರೆ ಯಾಕೆ ಅಂದ್ಬಿಟ್ಟು ಈಗಲೇ ನಾನು ಇದು ಏನೋ ಪುಲ್ಲವರ್ ಹಾಕೊಂಡ್ಬಿಟ್ಟೆ. ಇಲ್ಲಿಂದ ಅಲ್ಲಿಗೆ ಹೋಗೋವರೆಗೂ ಹೆವಿ ಶೆಕೆ ಇರುತ್ತೆ. ಅಲ್ಲಾದ್ಮೇಲೆ ಏನಾದ್ರು ಕೋಲ್ಡ್ ಇತ್ತು ಅಂದರೆ ಪರವಾಗಿಲ್ಲ, ತಡ್ಕೊಳ್ಳೋಣ ಒಂಚೂರು. ಇವಾಗ ಸದ್ಯಕ್ಕೆ ಇದು ನನ್ನ ಔಟ್ಫಿಟ್ಟು. ನಮ್ಮ ಅವ್ವಾಕಿ ರೆಡಿಯಾಗಿ ಬಂದರು. ಇನ್ನು ಆ ಕಡೆ ಅಣ್ಣ ರಿಸಲ್ಟ್ ತೆಗ್ದಿರೋ ಖುಷಿಲಿ ರಿಸಲ್ಟ್ ಬಂದ ಮೇಲೆ ನಾನೇ ರಾಜ, ನಾನೇ ಮಂತ್ರಿ, ನಾನೇ ರಾಜ, ನಾನೇ ವಿಲನ್ ಥರ ಅಣ್ಣ ಬಂದು ಕೂತಿರೋದು ನೋಡಿ. ರಿಸಲ್ಟು, ನೆಕ್ಸ್ಟ್ ಅಡ್ಮಿಷನ್ನು, ನೆಕ್ಸ್ಟ್ ಕಾಲೇಜು. ನೆಕ್ಸ್ಟ್ ಗೈಸ್ ನಮ್ಮ ಚಿರು ಕಾಲೇಜ್ಗೆ ಹೋಗ್ಬೇಕು. ಯಾವ ಕಾಲೇಜ್ಗೆ ಹೋಗ್ತಾನೋ ಗೊತ್ತಿಲ್ಲ. ನಿನ್ನೆ ಡಿಸೈಡ್ ಮಾಡ್ತಾ ಇದೀವಿ, ಕಾಮರ್ಸ್ ಐತೆ ಸೈನ್ಸ್ ಐತೆ. ನಾನು ಸೈನ್ಸ್ ತೊಗೊಳಲ್ಲ, ಕಾಮರ್ಸ್. ಓಕೆ ಕಾಮರ್ಸಲ್ಲಿ ಏನು, ಕಾಮರ್ಸಲ್ಲಿ ಬೇರೆ ಇನ್ನೊಂದು ಸ್ವಲ್ಪ ಐತಾ ಅಂತ ಪ್ರಶ್ನೆ. ಆಮೇಲೆ ಏನೋ ನನಗೆ ಬೇರೆ ಥರ ಡಿಗ್ರಿ ಎಲ್ಲ ಬೇಡ, ನಂಗೆ ನಾರ್ಮಲ್ ಡಿಗ್ರಿ. ಹಿಂಗೆ ಹೋಗಿ ಡಿಗ್ರಿಲಿ ಇರೋದೇ ಒಂದೇ ಡಿಗ್ರಿ. ಏನು ಅದ್ರಲ್ಲಿ ನಾರ್ಮಲ್ ಡಿಗ್ರಿ, ಹೈ ಡಿಗ್ರಿ, ಮೀಡಿಯಂ ಡಿಗ್ರಿ. ಏನ್ರಿ ನೀನು ನೋಡ್ತೀರ, ನಾನು ನೋಡ್ದಂಗೆ ಐತೈತಲ್ಲೋ. ಯಾರ್ರೀ ಇದು ಮೇಡಮ್ ನಿಮ್ನೆಲ್ಲ ಸ್ನೋ ಸಿಟಿ ಕರ್ಕೊಂಡು ಹೋಗಲ್ಲಂತೆ. ಚಿಕ್ಕವರಲ್ಲ, 12 ವರ್ಷ ಆಯ್ತಾ. ಇಲ್ಲಿ ರೂಮ್ ಒಳಗಡೆ ಲಾಕ್ ಮಾಡಿ ಇಟ್ಟಿರ್ತೀನಿ. ನಾನು ಬಂದ್ಮೇಲೆ ನಿನ್ ಇದು ಒಂದೇ ಸಲ ಚಾನ್ಸ್ ನಿನ್ಗೆ ಅಷ್ಟೇ. ಅಷ್ಟು ಕೇಳ್ದಾಗ ಹೇಳ್ಬಿಡು. ಡೌ ಮಾಡಿದ್ರೆ ಡೌ ತಿಂದೇ ಇಲ್ಲ, ಇವಾಗ ತಿನ್ಬೇಕು. ಗೈಸ್ ನಾನು ಇದನ್ನ ತರಿಸಿದ್ದೆ. ಇದೇನಂದ್ರೆ ಲೈಕ್ ಕಾರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನಾವೇನಾದರೂ ಬ್ಲಾಗ್ ಮಾಡ್ತಿರೋ ಟೈಮಲ್ಲಿ ಇದ್ರೊಳಗಡೆ ಒಂದು ಐತೆ, ಹಿಂಗೆ ಫಿಟ್ ಮಾಡಿಬಿಟ್ಟು ಈ ಮೊಬೈಲ್ನ ಜಸ್ಟ್ ಹಿಂಗೆ ಲೈಕ್ ಪ್ಲೇಸ್ ಮಾಡಿದ್ರೆ ಸಾಕು, ಅದು ನೀಟಾಗಿ ಕುತ್ಕೊಂಡ್ಬಿಡುತ್ತೆ. ಸೊ ಇವಾಗ ಕಾರಲ್ಲಿ ಹೋಗ್ಬಿಟ್ಟು ಒಂದು ಸ್ವಲ್ಪ ಟೆಸ್ಟ್ ಮಾಡಿ ಅದಾದಮೇಲೆ ಒಂದು ಸ್ವಲ್ಪ ಸಾಂಗ್ ಆಡೋಣ ಜೋಶಲ್ಲಿ. ಇದನ್ನ ಇಟ್ಬಿಟ್ಟು ಗೈಸ್ ನನಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾವನಂದ್ರೆ ಅದಕ್ಕೊಂದು ರೀಸನ್ ಐತೆ. ರೀಸನ್ ಇಲ್ಲದೆ ಅವನ ಅಣ್ಣ ರೆಸ್ಪೆಕ್ಟ್ ಕೊಡಲ್ಲ, ಅಷ್ಟು ರೆಸ್ಪೆಕ್ಟ್ ಕೊಡ್ತಿರೋದು ಅಣ್ಣ. ಗೈಸ್ ಇಲ್ಲಿ ನೋಡಿ ಗೈಸ್, 10th ಪಾಸ್ ಆಗಿರೋ ಪಾರ್ಟಿ ಕೊಡ್ಸಿಲ್ಲ ಗೈಸ್. ಪಾರ್ಟಿ ಬೇಕು. ನಿಮ್ಗೆ ಕಾನ್ಫಿಡೆನ್ಸ್ ಇರ್ಲಿಲ್ಲ ನಿಮ್ಮ ಮಗ ಹಿಂಗಂತ. ಟಾಪಿಕ್ ಡೈವರ್ಟ್ ಮಾಡ್ಬೇಡಿ. ಟಾಪಿಕ್ ಡೈವರ್ಟ್ ಮಾಡ್ತಾರೆ. ನನ್ನ ಮಗ ಇಷ್ಟ ತೆಗಿತೇನಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆದ್ರೂ ಅವ್ನು ತೆಗ್ದಿರೋ ಖುಷಿಗೆ ಪಾಸ್ ಆಗಿರೋ ಪಾರ್ಟಿನೇ ಕೊಡ್ಸಿಲ್ಲ. ಪಾರ್ಟಿ ಕೊಡಿಸ್ಬೇಕ್ತಾನೆ. ಹೇಳಿ ನಿಮ್ಮ ಅಮ್ಮಂಗೆ ಹೇಳು. ಹೇಳ ಇವಾಗ ಪಾರ್ಟಿ, ಇವಾಗ ಒಂದ್ ನಿಮಿಷ ಇರೋ. ಪಾರ್ಟಿ ಇವಾಗ ಅಮ್ಮ ಕೊಡಿಸ್ಬೇಕಾ ಅಣ್ಣ ಕೊಡಿಸ್ಬೇಕಾ? ನನ್ಗೆ ಹೇಳ ಇಲ್ಲ ಗೈಸ್. ಫೈನಲಿ ನಾವೆಲ್ಲರೂ ಹೊರಟಿದೀವಿ. ನಾನು, ಚಿರು, ಭವಿತಾ ಅವ್ರ ಅಮ್ಮ, ಅಮ್ಮ. ನಾನೇ ಅನ್ಕೊಂಡಿದ್ದೆ ಭವಿತಾರಮ್ಮ ಕೆಲ್ಸಕ್ಕೆ ಹೋಗಿರ್ಬೇಕು ಅಂತ ಅನ್ಕೊಂಡೆ. ಅವರು ಇದ್ದಾರೆ. ಸೊ ಇವಾಗ ಒಟ್ಟಿಗೆ ನಾವೆಲ್ಲರೂ ಸ್ನೋ ಸಿಟಿ ಹೋಗ್ತಾ ಇದೀವಿ. ಬನ್ನಿ ಹೋಗುವ. ಗೈಸ್ ಇಲ್ಲಿ ನೋಡಿ ಗೈಸ್, ಇದು ನಮ್ಮ ಕಾರಿಗೆ ಹಾಕೋದಿಕ್ಕೆ. ಇದು ಯೂಶಲಿ ಏನು, ನಾವ್ ಇನ್ ಕೇಸ್ ಏನಾದ್ರು ಸ್ಟೇಯಿಂಗ್ ಇನ್ ಕಾರ್ ಫಾರ್ 24 hours ಮಾಡ್ಬೇಕಾದ್ರೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಇವಾಗ ಹಿಂಗಿಟ್ಟು ಮಾಡಿದ್ರೆ ಅಷ್ಟೇ ಟೈಟ್ ಡನ್. ಇವಾಗ ನಾವು ಮೊಬೈಲ್ನ ಹೆಂಗ್ ಬೇಕಾದ್ರೆ ಇಟ್ಕೋಬಹುದು. ಇವಾಗ ನಾನು ಇಡ್ತೀನಿ ನೋಡಿ ಮೊಬೈಲ್ನ. ಗೈಸ್ ಇದು ಕಂಪ್ಲೀಟ್ ಸೆಲ್ಫಿ ಕ್ಯಾಮ್ರಾ ಅನಿಸ್ತೈತೆ. ಬ್ಯಾಕ್ ಕ್ಯಾಮ್ರಾ ನೋಡ್ಬೇಕು, ಹಿಂಗ್ ಹೋಗ್ಬೇಕಾದ್ರೆ ಗುಡು ಅಂತ ಶೇಕ್ ಆಗ್ಬೋದು ಅಷ್ಟೇ. ನಾನು ಸಿನಿಮ್ಯಾಟಿಕ್ ಅಂತ ತೆಗಿತಾ ಇದೀನಿ. ಮಿಡ್ ನೈಟ್ ಅಲ್ಲೇ ಮನೆಗೆ ನುಗ್ಗ ಕಿಡ್ನಾಪ್ ಮಾಡಿ ಕಿಸ್ಸು ಕೊಡ್ಲಾ, ವೈರಸ್ ಮಾಡಿ ರಿಜೆಕ್ಟ್ ಮಾಡೋಳೆ ತಪ್ಪಳ್ಳ ಇವಳ ಕೆನ್ನೆ ಕಚ್ಕೊಂಡ. ಗೈಸ್ ಒಂದು ವಿಷಯ, ನಾವು ಬರ್ತೀರಿ ವಿಚಾರ ಹೇಳ್ತಾರೆ ಅಕ್ಕ. ಕೇಳಿ ಏನ ಕೇಳಿ ಅಕ್ಕ. ಟೀಚರ್ಸ್ ಎಲ್ಲ ರಿಸಲ್ಟ್ ಬಂತಲ್ವಾ,
ಅದಕ್ಕೆ ಯಾರು ಜಾಸ್ತಿ ತೆಗ್ದವ್ರೆ ಅನ್ನೋದಕ್ಕಿಂತ ಪಾಪ ಯಾರ್ಯಾರು ಫೇಲ್ ಆಗ್ತಾರೆ ಅಂತ ಅವ್ರ ತಲೆಯಲ್ಲಿ ಇತ್ತಲ್ವಾ, ಅವ್ರ ತೆಗಿ ಇವ್ರ ತೆಗಿ ಅವ್ರು ಫೇಲ್ ಆಗ್ಬೇಕಾಗಿದ್ದವರೆಲ್ಲ ಪಾಸ್ ಆಗ್ಬಿಟ್ಟಿದ್ರು, ಕುಣದ್ಲಾ ಆಡ್ತಾರಂತೆ. ಅಂದ್ರೆ ಯಾವ್ದು ಗೈಸ್ ಈ ಮೊಬೈಲ್ ಹೋಗಿ ಬಂದು ನಮ್ಮ ಅಪ್ಪನ ಮುಂದೆನೆ ಬಿದ್ದೈತೈತೆ, ಇನ್ಯಾರು ಸಿಗ್ತಾ ಇಲ್ಲ. ಅಂದ್ರೆ ಅವರು ಸ್ಕೂಲ್ ಟೀಚರ್ ಎಲ್ಲ ಅಷ್ಟು ಕುಣಿದಾರದು ಏನಕ್ಕಂದ್ರೆ ಆ ಗುಂಪಲ್ಲಿ ಚಿರು ಒಬ್ಬ ಇದ್ದ ಅವಂದು ಹುಡ್ಕೋರ್ ಪಕ್ಕ. ಆ ಗುಂಪಲ್ ಪಕ್ಕ ಗೈಸ್ ನಮ್ಮ ಫ್ರೆಂಡ್ಸ್ ಗುಂಪೆ ಗೈಸ್ ಅವ್ರು ನೋಡಿದ್ವಿ. ಏನು ನಾವು ಓದ್ಬೇಕಾದ್ರೆ ಹೇಳ್ಬಿಟ್ರು, ನೀವು ಫೇಲ್ ಆಗ್ತೀರಾ ಬರ್ದು ಕೊಡ್ತೀನಿ, ಇನ್ನೊಂದ್ಸರಿ ಅಡ್ಮಿಷನ್ ಮಾಡ್ಕೊಬಿಟ್ಟು ಸ್ಕೂಲಲ್ಲಿ, ಇನ್ನೊಂದ್ಸರಿ ಬಂದು ಓದ್ತೀರಾ ಅನ್ಬಿಟ್ಟು ಅವ್ರ ಮುಂದೆ ಪಾಸ್ ಆಗಿ ಬಂದು ನಾನ್ ವೆಜ್ ಇಲ್ಲ ಇವತ್ತು ತಿಂತಾವಳೆ. ಗೈಸ್ ಬಂದ ಲೊಕೇಶನಿಗೆ. ಓ ಟವರ್ ನೋಡು ಗುರು, ಇದು ಬಿಗ್ಗೆಸ್ಟ್ ಟವರಾ? ಇಲ್ಲ, ಆಕಾಶವಾಣಿ ಟವರ್ ಇದು. ನಮ್ಮ ಅಪ್ಪ ಏನೋ ಹೇಳ್ತಿದ್ರು ಆಕಾಶವಾಣಿ ಟವರ್ ಅಂದ್ಬಿಟ್ಟು. ಗೈಸ್ ನಾವು ಫನ್ವರ್ಡ್ಗೆ ಬಂದಾಗ ಅಲ್ಲೇ ಫನ್ವರ್ಡ್ ಮುಂದೆನೆ ನಮಗೆ ಏನೋ ಜಾಗ ಇತ್ತು ಪಾರ್ಕ್ ಮಾಡೋದು. ಬಟ್ ಇವತ್ತು ಲೇಬರ್ಸ್ ಡೇ, ಎಲ್ಲರಿಗೂ ರಜಾ. ಕಾರ್ ನೋಡಿ ಹೆಂಗೆ ಒಂಚೂರು, ನಾವಿಲ್ಲೆಲ್ಲ ಫ್ರೀ ಪಾರ್ಕಿಂಗ್ ಇತ್ತು, ಅಲ್ಲಿ ಬಂದು ನಿಲ್ಸಿರೋದು ಕಾರ್ನ. ಬೈಕ್ಗಳು ನೋಡಿ. ಅಂಡ್ ಇನ್ನೊಂದು ಸ್ನೋ ಸಿಟಿಲಿ ನಮಗೆ ಟಿಕೆಟ್ ಸಿಗುತ್ತೋ ಇಲ್ಲೋ ಅದು ಡೌಟು, ಕನ್ಫರ್ಮ್ ಇಲ್ಲ. ನನ್ನ ಅನಿಸಿಕೆ ಇಲ್ಲಿರೋ ಕಾರ್ಗಳೆಲ್ಲ ಇಲ್ಲಿ ಫನ್ವರ್ಡ್ಗೆ ಬಂದಿರಬೇಕು ಅಂತ ಅನ್ಕೋತೀನಿ. ಈ ಶೆಕೆಗೆ ಅದೇ ಬೆಸ್ಟ್ ಅಂತ ಬಂದಿರ್ತಾರೆ. ಆಗ ದೂರದರ್ಶನ ಒಂದು ಪಿಕ್ಚರ್ ಬರೋದಲ್ಲ ಭಾನುವಾರ, ಅದೇ ಕೇಬಲ್ ಏನಿರ್ಲಿಲ್ಲ ಅವಾಗ, ಏನಿಲ್ಲ ಒಂದೇ ಭಾನುವಾರ ಒಂದು. ಅಂದ್ರೆ ಇದು ಇದರಿಂದನೇ ಪಕ್ಕ ಗೈಸ್ ಎಲ್ರು ಬಂದಿರೋದೇ ಫನ್ವರ್ಡ್ಗೆ. ಗೈಸ್ ಈ ಜನ ನೋಡ್ತಿದ್ರೆ ನಮ್ಗೆ ಯಾಕೋ ಸ್ನೋ ಸಿಟಿಲಿ ಸಿಗಲ್ಲ ಅಂತ ಅನಿಸ್ತೈತೆ. ಸ್ನೋ ಸಿಟಿ ನಮ್ಗೆ ಯಾಕೋ ಸ್ನೋ ಸಿಟಿ ಸಿಗೋದು ಕನ್ಫರ್ಮ್. ಅದು ಕನ್ಫರ್ಮ್, ಬೇರೆ ಪ್ಲಾನ್ ಮಾಡ್ಬೇಕು ಗೈಸ್. ಇಲ್ಲಿ ನೋಡಿ ವೀಕ್ ಡೇಸ್ ಅಲ್ಲಿ ವೀಕೆಂಡ್ಸ್ ಎಷ್ಟು ಡಿಫ್ರೆನ್ಸ್ ಐತೆ. ಬಟ್ ಇದಂದ್ರೆ ನಮಗೆ ಇನ್ನೊಂದು ಐತೆ ಏನೋ 650 750 ಅಂತ. ಇವಾಗ ಯೋಚನೆ ಮಾಡ್ಬೇಕು ಹೋಗೋದ ಬೇಡ ಅಂತ. ಅಲ್ಲಿ ಸೆಷನ್ ಇಲ್ಲಿ ನೋಡಿ ಈ ಸೆಷನ್ ಐತೆ, ಇಷ್ಟು ಸೆಷನ್ ಐತೆ. ನಮ್ಗೆ 4-15 ಸಿಗುತ್ತಾ ಇಲ್ವೋ, ಇಲ್ಲ 5-15 ಹೋಗ್ಬೇಕು. ಏನ್ ಕತೆ ಗೊತ್ತಾಗ್ತಿಲ್ಲ. ಅಮ್ಮ ಅಕ್ಕ ಜನ ಇದ್ದಾರಕ್ಕ ಇಲ್ಲಿ ಬೇಡ ಹೇಳ್ದೆ ಅವನಿಗೆ. ಲೇಬರ್ಸ್ ಡೇ ಕಣೋ ಇವತ್ತು ಬೇಡ ಅಂತ ಹೇಳ್ದೆ, ಬಡ್ಕೊಂಬಿಟ್ಟು ಅಣ್ಣ ಹೋಗೋಣ ಅಂತ. ವೀಕ್ ಡೇಸ್ ಅಲ್ಲಿ ಹೋಗೋಣ, ನಿಮ್ನು ರಜಾ ಹಾಕ್ಸ್ತೀನಿ. ನಾವು ಅಪ್ಪಂಗೆ ರಜಾ ಕೊಡಲ್ಲ, ಅದು ಗೊತ್ತಿರೋದು. ಆದ್ರೂ ಮಗ ಸ್ನೋ ನೋಡಿದ್ವಿ ನಾವು, ಎಷ್ಟು ಸಖತ್ತಾಗಿತ್ತಲ್ವಾ. ಏನ್ ಹಿಂಗೆ ಬಿಟ್ಟೆ ನಿಂಗೆ, ಇದ್ರೊಳಗೆಲ್ಲ ಬಿಟ್ಟೆ ತಣ್ಣಗಾಗಿಲ್ವ ನಿಂಗೆ? ಫೋನ್ ಹೋದ್ರೆ ಫೋನ್ ಫ್ರೀಸ್ ಆಗ್ಬಿಡುತ್ತೆ, ಅಷ್ಟು ಮೈನಸ್ ಡಿಗ್ರಿ. ಇವನಿಗೆ ಬೆರಳು ಕೊಟ್ರಕ್ಕ ಹಸ್ತಾನೆ ನುಂಗ್ಬಿಡ್ತಾನಕ್ಕ ಇವನು. ಒಂಚೂರು ಏನಾದ್ರು ಹೇಳ್ಬಿಟ್ರೆ ಸಾಕು ನನ್ನ ಮಗ. ಗೈಸ್ ಇವಾಗ ಸ್ನೋ ಸಿಟಿಗೆ ನಾವು ಹೋಗಕ್ಕಾಗಲ್ಲ, ಅದಕ್ಕೆ ಬಾಯ್ ಹೇಳ್ತಾ ವಾಪಸ್ ಇವಾಗ ಬೇರೆ ಪ್ಲಾನ್ ಮಾಡ್ಬೇಕು ನಾವ್ ಇವಾಗ. ಸೊ ಫೈನಲಿ ಗೈಸ್ ನಾವು ಅಷ್ಟು ದೂರದಿಂದ ಬಂದ್ಬಿಟ್ಟು ಎಲ್ಲಾ ಜಾಗಕ್ಕೆ ಹೋಗ್ಬಿಟ್ಟು ಫೋಟೋ ಹಿಡ್ಕೊತಾ ಇದೀವಿ. ಇವಾಗ ನಾವು ಅಕ್ವೇರಿಯಂ ಹೋಗಿದ್ವಿ, ಹೋಗಿಲ್ಲ ಒಳಗಡೆ, ಫೋಟೋ ಹಿಡ್ಕೊಂಡು ಹೋಗೋದು. ಯಾರ ಕೇಳಿದ್ರೆ ಇದ ನೋಡಿದ್ವಿ ಗೊತ್ತಲ್ಲ. ಹೌದು, ಇವಾಗ ನೋಡಿ ಇನ್ನೊಂದು 1 hour ಇದೆ, ಫನ್ ವರ್ಲ್ಡ್ ಮುಗಿಸ್ಕೊ ಬಂದ್ಬಿಡ್ತೀವಿ. ಅಷ್ಟೇ ಮುಗ್ದೆ ಫನ್ವರ್ಡ್ ಏನು 5 ನಿಮಿಷ ಫನ್ ವರ್ಲ್ಡ್ ನೋಡಿ ಸಿಗೋಣ. ಆಯ್ತು ಬೋರಿ ಬಿಡಲ್ಲ, ನಾನು ಒಂಚೂರು ಇಸ್ಕೊಟ್ರೆ ಇವ್ನು ಇಸ್ಕೊಡ್ತಾವ ಆಲೆ. ಗೈಸ್ ಇಲ್ಲಿ ಎಲ್ರು ಇವಾಗ ಬೇಲ್ಪುರಿ ತಿಂತವ್ರೆ. ಏನ ತಿನ್ನಕ್ ಹೋದ್ರೆ ಹಿಂಗೆ ಮಕ್ಕ ಹೊಡಿತೀರಿ. ಅವ್ರೆಲ್ರು ತಿಂತವ್ರೆ, ನಾನ್ ತಿಂತಲ್ಲ ಬೇಡ ಅಂತ. ನಾವು ಕಂಟ್ರೋಲಿಂಗ್. ನೀನು ತಿಂತಲ್ಲ ಪಾಪ? ನೀನ್ ತಿಂತ ಜಂಕ್ ಫುಡ್ ನೀನು ತಿನ್ಬಾರ್ದು, ನನ್ನ ಜೊತೆ ಡಯಟ್ ಮಾಡೋ ಬಲಿ. ಕರೆಕ್ಟ್ ಅಲ್ಲ? ಹೂವನ ಕರೆಕ್ಟ್ ಅಣ್ಣ. ಅದು ಬಿಡು 1 ನಿಮಿಷ. ಅವ್ರು ಜಂಕ್ ಫುಡ್ ತಿನ್ನಂಗಿಲ್ಲ, ಜಂಕ್ ಫುಡ್ ಇದು ಬೇಲ್ಪುರಿ ತಿನ್ನಂಗಿಲ್ಲ. ಬೈ ತಿನ್ನಂಗಿಲ್ಲ ಅಂದ್ಮೇಲೆ ತಿನ್ನಂಗಿಲ್ಲ ಅಷ್ಟೇ, ಸುಮ್ ಬೇಡ. ಗೈಸ್ ಇಲ್ಲಿ ಅವರು ಆ ಕಡೆ ಬೇಲ್ಪುರಿ ತಗೋತಿದ್ರು. ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಇದ್ರು, ಹಾಯ್. ಅವರು ಇವಾಗ ಏನಾದ್ರು ತಗೊಳ್ಳಿ ಅಂತ ಹೇಳಿದ್ರು. ನಾನು ಹೊರಗಡೆ ತಿನ್ನಲ್ಲ ಬ್ರೋ ಅಂತ ಹೇಳ್ದೆ. ಅದಕ್ಕೋಸ್ಕರ ಇವನು ಹೆಂಗಿದ್ರು, ಅಯ್ಯೋ ನನ್ನ ಮಗನೇ ಸ್ಟಾರ್ ಬಕ್ಸ್ನ ಗರ್ಲ್ ಫ್ರೆಂಡ್ ಜೊತೆ ಕುಡಿಬೇಕಿತ್ತು. ಅಲ್ಲೇ ಬಾಯ್ ಬಿಟ್ಟಲ್ಲ ತಿನ್ನಲ್ಲ ಅಂತ, ಆಗ್ಲೇ ಬೇಲ್ಪುರಿ ತಿಂತಾನೆ. ಅವರು ಒಂದು ಟೇಸ್ಟ್ ಮಾಡಿ ಅಂತ ಹೇಳಿದ್ರು, ಅದಕ್ಕೋಸ್ಕರ ಒಂದು ತಗೊಂಡು ಅದು ಚಿರು ತಿಂತಾನೆ. ಅವಾಗ ಟೇಸ್ಟ್ ಮಾಡ್ತಾನೆ. ಓಕೆ, ಇಲ್ಲ ಅವ್ರಿಗೋಸ್ಕರ 1 ಸ್ಪೂನ್ ತಿಂತೀನಿ, ಅದು ಜಾಸ್ತಿ ಬೇಡ. ಅದು ನೋಡ್ತಾ ಇದ್ರೆ ನನ್ನ ಬಾಯಲ್ಲಿ ನೀರು ಬರ್ತೈತೆ. ಏನು ಗೊತ್ತಾ, ಇಬ್ರು ತಿನ್ನೋದು ಬೇಡ, ಫ್ಯಾಮಿಲಿ ಕೊಟ್ಬೇಡ. ನನ್ನ ಬಾಯಲ್ಲಿ ನೀರು ಬರ್ತೈತೆ. ದೇವ್ರ ಏನ್ ಗೊತ್ತಾ ನೋಡಿ, ಇಬ್ರು ತಿನ್ಬಿಡ. ನಾನು ಅದಕ್ಕೆ ನಾನು ಇವ್ರ ಜೊತೆ ಸೇರ್ತಾ ಇರೋದು. ತಿನ್ಬೇಕು. ನಾವಿಬ್ರು ತಿನ್ನೋದು ಬೇಡ, 4 ಜನ ಕೊಟ್ಬೇಡ. ಮಾತಂದ್ರೆ ಮಾತ್ರ ಗೈಸ್ ಬಂತು ನಮ್ಮ ಬ್ರೌನಿ ಚೋಕೋ ಬೌಲ್. ನಿರ್ಮಗ ನೀನ್ ತಿನ್ಬಾರ್ದು, ತಪ್ಪು.
ಗೈಸ್ ಇಲ್ಲಿ ನೋಡಿ, ಓ ಗಾರೆ ಕೆಲಸ ಕಲಿಸ್ತಾ ಇದೀವಿ. ನಾನು ಒಂದು ಸ್ಪೂನ್ ಟೇಸ್ಟ್ ಮಾಡ್ತೀನಿ ಅಷ್ಟೇ ಗೈಸ್, ಜಸ್ಟ್ ಒಂದು ಸ್ಪೂನು. ನಮ್ಮ ಸಬ್ಸ್ಕ್ರೈಬರ್ಗೋಸ್ಕರ ಬೇಜಾರಾಗಬಾರ್ದು ಅವರು. ಗೈಸ್ ಇದು ಇವರ ಇನ್ಸ್ಟಾ ಪೇಜ್. ಓ ಇದು ಕಂಪ್ಲೀಟ್ಲಿ ಇದ್ರದ್ದೇ ಇನ್ಸ್ಟಾ ಪೇಜ್ ಅಲ್ವಾ? ಸೂಪರ್ ಸೂಪರ್, ಥ್ಯಾಂಕ್ ಯು ಬ್ರೋ. ಗೈಸ್ ನೋಡ್ಕೊಳ್ಳಿ ಗೈಸ್, ಇಲ್ಲೇ ಫನ್ ವರ್ಡ್ ಮುಂದೆನೆ ಥ್ಯಾಂಕ್ ಯು ಬ್ರೋ. ನನ್ನ ಮಗನೇ ಬರ್ಗೆಟ್, ನನ್ನ ಮಗ ಯಾವತ್ತೂ ತಿಂದಲೇ ಇರೋ ಥರ ತಿಂತಾರೆ ನೋಡಿ. ಅಲ್ಲಿ ಹೋಗಲ್ಲಿ ಎಲ್ಲ ಅದಕ್ಕೆ ಯಾಕೆ ಅವ್ನು ಬಾತ್ರೂಮಲ್ಲಿ ಹಂಗೆ ವೆರೈಟಿ, ಅದಕ್ಕೆ ವೆರೈಟಿ ಆಗ್ತಿರೋದು, ವೆರೈಟಿ ಬಿಡೋದು. ಗಾಯ್ಸ್ ಬಂದವ್ ಕಾರಿಗೆ. ಇವಾಗ ನಮ್ಮ ಪ್ಲಾನ್ ಇರೋದೇನಂದ್ರೆ ಓರಿಯನ್ ಮಾಲ್ ಇಲ್ಲೇ ಹತ್ರ ಐತೆ, ಅದಕ್ಕಾರ ಹೋಗೋಣ. ಅಲ್ಲಿ ಎಸ್ಕೇಪ್ ರೂಮ್ ಅಂತ ಒಂದು ಐತೆ. ನಾವು ಮುಂಚೆನೆ ಹೋಗಿದ್ವಿ. ಮುಂಚೆ ಹೋದಾಗ ನಾನು ಚಿರು ಎಲ್ಲ ಫ್ಯಾಮಿಲಿ ಹೋದಾಗ ನೋಡ್ಕೊಂಡಿದ್ವಿ ಎಸ್ಕೇಪ್ ರೂಮ್ ನ. ಅದು ಆಡ್ಬೇಕು ಅಂತ ನಮ್ಗೆ ಸಿಕ್ಕಾಪಟ್ಟೆ ಆಸೆ ಇತ್ತು. ಇವಾಗ ಅಲ್ಲೇ ಹೋಗ್ತೀವಿ, ಓರಿಯನ್ ಮಾಲ್ ನೋಡ್ದಂಗೆ ಆಯ್ತದೆ, ಸುತ್ತಾಡ್ತಾರೆ. ನಾನು ಚಿರು ಆಟಾಡ್ಕೊಂಡು ಅವ್ರು ಆಚೆ ಬರ್ತೀವಿ. ಅಷ್ಟರಲ್ಲಿ ನನಗೆ ಗೊತ್ತು, ಓ ಇವ್ರಿಬ್ರೆ ಒಳಗಡೆ ಹೋಗೋರು ಚೆನ್ನಾಗಿ ಆಟಾಡ್ತಾರೆ, ನಾವೇ ಕಿಲ್ಲಿರ್ಬೇಕು ಬಾ, ನಾವು ಇದನ್ನ ತಿನ್ನೋಣ ಅದನ್ನ ತಿನ್ನೋಣ ಅಂತ ಹೋಯ್ತಾರೆ ಎಲ್ಲರೂ. ಪಕ್ಕ ಹಂಗೆ ಹೋಗೋದು. ಅಯ್ಯೋ ಏನ್ ಗೊತ್ತಾ, ಇಲ್ಲ ಏನು ಅವ್ರು ನಮ್ಮ ಅಪ್ಪ ಅಮ್ಮ ಬುಜ್ಜಿಯವರಮ್ಮ 3 ಜನನು ಸೈಲೆಂಟ್ ಆಗಿದ್ರೆ ಏನೋ ಸೈಲೆಂಟ್ ಆಗಿ ಇರ್ತಾರೆ ಅನ್ಕೊಳ್ಳಿ. ನಮ್ ಚೋಟ ಮರಿ ಏನ್ ಮಾಡ್ತಾಳೆ ಇವಾಗ ಮೆಲ್ಲಿಗೆ ಹಿಂಗೆ ಗುಮ್ಮದ. ಅವಾಗ ನಮ್ ಚೋಟ ಮರಿ ನೋಡಿದ ತಕ್ಷಣ ನಮ್ಮ ಅಪ್ಪಂಗೆ ಕರ್ಗೋಗ್ಬಿಡುತ್ತೆ ಮನ್ಸು. ಅವಾಗ ಹೋಗೋದು, ಅದು ಅವರೇ ತಿಂತಾರಲ್ಲ ಬಾಬುಜಿ, ನಾವ್ ತಿನ್ಕೊಂಡ ನುಗ್ತಾರ. ಅವಾಗ ಅಷ್ಟೇ ಮುಗ್ದೆ ಹೋಯ್ತು. ಇದೇ ನಮ್ಮಲ್ಲಿ ನಡೆಯೋದು. ನಾವು ಬಂದು ನೋಡಿದ್ರೆ ಆಯ್ತು ಮಾಡಪ್ಪ, ನೀವೇನ್ ಮಾಡ್ತೀರ ಅದು ಮಾಡಿ. ಆಯ್ತು ಆಗ್ತೀನಿ, ಹಾಕು. ನಿಮ್ ಫೋನ್ ಅಷ್ಟು ಉದ್ದ ಇಲ್ಲ, ಫೋನ್ ಮಾತಾಡ್ತೀನಿ. A few moments later. ಗೈಸ್ ಬಂದೋ ಮಾಲಿಗೆ. ಇವಾಗ ನಾವೆಲ್ಲರೂ ಎಸ್ಕೇಪ್ ರೂಮ್ ಎಷ್ಟಿದೆ ಅಂತ ಎಷ್ಟು ಟೈಮಿಂಗ್ಸ್ ಅಂತ ಕೇಳ್ರು. ನಾವೆಲ್ಲ ಬರೀ 20 ನಿಮಿಷ ಅಂತ ಹೇಳಿ. ಎಸ್ಕೇಪ್ ರೂಮ್ ಇರೋದು 1 hour. ಅವ್ರು ಅಲ್ಲಿವರೆಗೂ ಹೊರಗಡೆನೇ ಇರಬೇಕು. ನಾವು ಒಳಗಡೆ ಹೋದ್ಮೇಲೆ ಗೊತ್ತಿಲ್ಲ ಅಲ್ಲಿ ಎಷ್ಟು ರಶ್ ಆಯ್ತು ಏನ್ ಕಥೆನೋ. ಗೈಸ್ ನಾನು 7th ಸ್ಟ್ಯಾಂಡರ್ಡ್ ಇದ್ದಾಗ ಫಸ್ಟ್ ಟೈಮ್ ಓರಿಯನ್ ಮಾಲ್ ಬಂದಾಗ ಚಿಕ್ಕವ್ರನ್ನ ಬಿಡ್ತಿರಲಿಲ್ಲ, ಯಾರೋ ದೊಡ್ಡವ್ರು ಇರಲೇಬೇಕು ಅಂತ. ಫಸ್ಟ್ ಟೈಮ್ ಒಳಗಡೆ ಎಂಟ್ರಿ ಹೋದ್ವಿ. ಎಂಟ್ರಿ ಆಗಿದ ತಕ್ಷಣ ಚಿಕ್ಕವ್ರನ್ನೆಲ್ಲ ಬಿಡೋಲ್ಲಪ್ಪ, ಯಾರೋ ದೊಡ್ಡವ್ರು ಇರ್ಬೇಕಂತ ಹೇಳಿದ್ರು. ಅದ್ರ ಹಿಂದೆನೇ ಹೋಗ್ಬಿಟ್ಟು ಯಾವುದೋ ಒಂದು ಆಂಟಿ ನಮ್ಮ ಒಳಗಡೆ ಕರ್ಕೊಂಡು ಹೋಗಿ ಅಂದ್ಬಿಟ್ಟು ಅವ್ರ ಹತ್ರನೇ ಹೋಗ್ಬಿಟ್ಟು ಮಾತಾಡಿ ಮತ್ತೆ ಅದೇ ಸೆಕ್ಯೂರಿಟಿ ಹತ್ರ ಸೇಮ್ ನನ್ನ ಮಕ್ಕಳು ನನ್ನ ಮಕ್ಕಳು ಅಲ್ಲಿ ನೋಡಲಿ ಅಂದ್ಬಿಟ್ಟು ಏನೋ ಒಂದು ಗಿಮಿಕ್ ಮಾಡ್ಕೊಂಡು ಹೊಡಿಕೋಯ್ತು. ಅದು ಹೇಳಿದ್ದೆ ಏನೋ ಮತ್ತೆ ಹೇಳ್ಬೇಕು ಅನ್ಸುತ್ತೆ. ಇದು ನೋಡಿದಾಗೆಲ್ಲ ಸೇಮ್ ಹಂಗೆ ಐತೆ. ಅದಕ್ಕೆ ಕೇಳು ಆಡ್ಬೋದ, ಇವ್ರು ಆಡ್ಬೋದ ಅಣ್ಣ? ಅವ್ನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ ಸ್ವಲ್ಪ ನೋಡಿ ಅಣ್ಣ, ಏನೋ ಇನ್ನೊಂದು 50-100 ಎಕ್ಸ್ಟ್ರಾ ಕೊಡ್ತೀಯ, ಕುಡಿಸ್ಬಿಡಿ ಸಾಕು. 10 ಕೋಟಿ ಎಲ್ಲ ನಿನ್ನ 10 ಕೋಟಿ ಕೊಟ್ಟು. ಗಾಯ್ಸ್ ಅವ್ರನ್ನೆಲ್ಲ ಅಲ್ಲೇ ಬಿಟ್ಟು ಅಲ್ಲಿ ನೋಡಿ ಅಲ್ಲಿದ್ದಾರೆ, ಅಲ್ಲಿ ಅವ್ರನ್ನೆಲ್ಲ ಅಲ್ಲೇ ಬಿಟ್ಟು ನಾನು ಚಿರೋ ಇವಾಗ ಎಸ್ಕೇಪ್ ರೂಮ್ ಅಲ್ಲಿ ಆಟ ಆಡೋದಕ್ಕೆ ಹೋಗ್ತಿರೋದು. ಬನ್ನಿ, ಸೂಪರ್ ಎಕ್ಸೈಟೆಡ್. ನಂಗೆ ಅದು ಆಡೋಕ್ಕೇನೋ ಒಂದು ಸ್ವಲ್ಪ ಇಷ್ಟ, ಅದಕ್ಕೋಸ್ಕರ ಬನ್ನಿ ಹೋಗುವ. ಗೈಸ್ ಅಲ್ಲೈತೆ ನೋಡಿ ಎಸ್ಕೇಪ್ ರೂಮ್. ಅದೇ ಓದ್ಸಲಿ ಕೇಳಿದಾಗ 1 hour ಸಮಥಿಂಗ್ ಏನೋ 700 800 ಎಷ್ಟೋ ಹೇಳಿದ್ರು. ಏನೋ ಒಂದು ಕ್ಲೂ ಕೊಡ್ತಾರೆ, ಅದನ್ನ ಐಡೆಂಟಿಫೈ ಮಾಡಬೇಕು. ಅದು ಐಡೆಂಟಿಫೈ ಮಾಡಿ ಆಚೆ ಬರಬೇಕು ಅಂತ ಇರೋದು. ಸೊ ಇಬ್ರು ಆಪೋಸಿಟ್ ಹೋಗ್ತೀವೋ ಗೊತ್ತಿಲ್ಲ, ಬಟ್ ಒಂದೇ ಟೀಮ್ ಅನ್ಸುತ್ತೆ ನನ್ನ ಪ್ರಕಾರ. ಬನ್ನಿ ತಲೆ ಓಡಿಸ್ಬಿಟ್ಟು ಆಡುವ. ಅಯ್ಯೋ ಆರಾಮಾಗಿ ಬನ್ನಿ. ಹಲೋ ಹಾಯ್ ಚೆನ್ನಾಗಿದ್ದೀರಾ? ನಾನು ಸೂಪರ್. ಅಯ್ಯೋ ಖುಷಿ. ಹಾಯ್ ಚೆನ್ನಾಗಿದ್ದೀರಾ? ಅದ್ರಲ್ಲಿ ಏನೈತಿ? ಅಯ್ಯೋ ಆರಾಮಾಗಿ ತೊಗೊಳ್ಳಿ, ನಾನು ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ. ಅವರೆಲ್ಲ ಕೆಳಗಡೆ ಅವರೇ, ನಾವು ಎಸ್ಕೇಪ್ ರೂಮ್ ಮಾಡಕ್ಕೆ ಹೋಗ್ತಾ ಇದೀವಿ. ಥ್ಯಾಂಕ್ ಯು. ಸ್ವಲ್ಪ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ಥ್ಯಾಂಕ್ ಯು ಸಿಗು. ಓಕೆನಾ? ಹುಷಾರು. ದಿಲ್ ಧಡ್ಕನ್. ನೀವು ಎಷ್ಟು ನೋಡಿದ್ರಲ್ಲ, ಖುಷಿ ಆಯ್ತು. ಥ್ಯಾಂಕ್ ಯು, ಸಿಗುವ. ಹುಷಾರು. ಬಾಯ್ ಎಲ್ರಿಗೂ ಬಾಯ್. ಗೈಸ್ ನನಗೇನಾಗಿಲ್ಲ ಗೈಸ್, ಚಿರು ಬನ್ನಿ ಇವಾಗ ಎಸ್ಕೇಪ್ ರೂಮ್ ಮಾಡಕ್ ಹೋಗುವ. ನನ್ನಿಂದ ಓರಿಯನ್ ಮಾಲ್ಗೆ ಬಂದ. ಸರಿ ಕಣ ಆಯ್ತಣ್ಣ. ಇವೆರಡರಲ್ಲಿ ಒಂದು ಚೂಸ್ ಮಾಡ್ಬೇಕು ಗೈಸ್. ಇದು ಇಬ್ರು ಒಂದ್ರಲ್ಲೇ ಅಲ್ಲ, ತಲೆ ಓಡಿಸ್ಬಿಟ್ಟು ಓಪನ್ ಮಾಡ್ಬೇಕು. ಓಕೆ. ಹುಡುಗಿ ಸತ್ತೋಗಿರ್ತಾಳಂತೆ, ಕಂಡಿಡಿಬೇಕಂತೆ ಅದನ್ನ ಹೆಂಗೆ ಅಂತ. ಇವ್ನಿಗೆ ಫಸ್ಟ್ ಹೋಗಿದ್ದು ಹುಡುಗಿ. ನಾನು ಡೈಮಂಡ್ ಹೋಗ್ತೇನೆ, ಯಾಕಂದ್ರೆ ದುಡ್ಡು ಮಾಡೋದ್ರಲ್ಲಿ ನನ್ನ ಯೋಚನೆ ದುಡ್ಡು ಮಾಡೋದ್ರಲ್ಲಿ. ಇವನ್ ನೋಡಿ
ಅಸ್ಮಾತ್ ನಾನು ಡೈಮಂಡ್ ಜಾಗದಲ್ಲಿ ನೀನ್ ಸತ್ತಿರ್ತೀಯಪ್ಪ, ನಾನು ನಿನ್ನ ಹುಡುಕ್ಬೇಕು. ಅಸ್ಮಾತ್ ನೀನ್ ಏನಾದ್ರು ಆಗಿದ್ರಿ ಇವಾಗ ಥಿಂಕ್ ಮಾಡು. ಪರವಾಗಿಲ್ಲ, ಬೇಡ ಪರವಾಗಿಲ್ಲ. ಕದ್ಬಿಟ್ಟು ನಾವೇನು ಇದಾಗ್ಬೇಕು. ನಂದು ಚಿರೋದು ಖರಾಬ್ ನಸೀಬು ಗೈಸ್ ಇದು ಅನ್ನಕ್ಕೂ ಮಾಡಬೇಕು, ಪೂರ್ತಿ ಅನ್ನಕ್ಕೂ. ಇದು ಮಾಡೋ ಗಂಟೆ ನಂಗೆ ಸಮಾಧಾನ ಇಲ್ಲ ಗೈಸ್. ಪೇ ಮಾಡ್ಬಿಟ್ಟಿದ್ರಿ ಫ್ಯಾಮಿಲಿ ಹತ್ರಕ್ಕೆ ಹೋಗೋಣ. ಬೇಡ, ಆರಾಮಾಗಿ ಬರೋಣ next time. ಬೇಡ ನೆಕ್ಸ್ಟ್ ಟೈಮ್ ನಾನು ಯೋಚನೆ ಮಾಡು. ಬೇಡ ಬೇಡ. ನಾವು ಹೋದ್ ಸಲ ಬಂದಾಗ್ಲೂ ಆಗಿಲ್ಲ, ಈ ಸಲಿನೂ ಆಗ್ತಿಲ್ಲ. ಗೈಸ್ ಈ ಸರಿ ಆಗ್ಬೋದು. ಮೆಟ್ರೋ ಕಣ ಆರಾಮಾಗಿ ಬೇಡ, ಮೆಟ್ರೋ ಬೇಡ, ಮೆಟ್ರೋ ಇರೋದಿಲ್ಲ. ಇದು ಅದು ಇಲ್ಲ, ಇದು ಬಣ್ಣ, ಅದು ಇದು ಆಗುತ್ತೆ. ಡೈರೆಕ್ಟ್ ಬೊಮ್ಮಸಂದ್ರದಲ್ಲಿ ಹಿಡಿತೀವಿ ಗೈಸ್ ಅದ್ ಯಾವ ಇದ್ರಲ್ಲೂ ನಾವು ಸಾಂಗ್ ಆಡ್ಕೊಂಡ್ ಬಂದ್ವಿ. ಏನ್ ಹೇಳಿ, ನಿನ್ನಲ್ಲೇ 100 ಪ್ರಶ್ನೆನ ಕೇಳಿಕೊಂಡರೆ ಸಾಂಗ್ ಎಲ್ಲೋದ್ರೂ ಉತ್ತರ ಸಿಗ್ತಾ ಬರೀ ಕ್ವಶನ್ ಮಾರ್ಕೆ, ರೆಡ್ ಸಿಂಬಲ್. ಇವತ್ತೆಲ್ಲ ಯೋಚನೆ ಮಾಡ್ಬೇಕು ಗೈಸ್, ಬಿಕಾಸ್ ಅವರು 2 hour ವೆಯ್ಟ್ ಮಾಡೋದು ನನಗೂ ಇಷ್ಟ ಆಗಲ್ಲ ಗೈಸ್. ಸಾಕು ಪಾಪ ನಮ್ಮ ಇದಕ್ಕೆ ನಮ್ಮ ಏನದು ನಮ್ಗೆ ನಮ್ಮ ಮನೇಲಿ ಬರ್ತಿಲ್ಲ ನಮ್ದು. ಸೊ ಅದಕ್ಕೋಸ್ಕರ ಇವಾಗ ಮನೆಗೆ ಹೋಗೋಣ. ಮನೆ ಹೋಗುವ. ಹೇಳು ನಾಳೆ ಬರೋದು. ನಾಳೆನೆ ಪಕ್ಕ ಹೇಳು. ನಾಳೆ ನಮ್ದೊಂದು ಶೂಟ್ ಐತೆ, ಆ ಶೂಟ್ ಹೋಗೋ ಟೈಮಲ್ಲಿ ಹೋಗೋಣ ಅಂತ ಇರೋದು ಗೈಸ್. ಅಲ್ಲಿ 3 ಜನ ಹುಡುಗರನ್ನ ನೋಡ್ತಿದ್ರೆ ಒಂದು ರೇಂಜ್ಗೆ PUCಲಿ ನನ್ನ ಪವನ್ನ ಅನೀಶ್ ಅಣ್ಣ, ಮೋಸ್ಟ್ಲಿ ಅನೀಶ್ ಅಥವಾ ಇನ್ನೊಬ್ರು ಯಾರ ಸೇರ್ತಾರೆ. ಅವ್ನು ರಿತಿಕೆಲ್ಲ ಸೇರಲ್ಲ, ಹೇಮಂತೂ ಸೇರಲ್ಲ, ಪ್ರೇಮ್ ಅಣ್ಣ. ಪ್ರೇಮು ಒಂದು ರೇಂಜಿಗೆ ಅವನು. ಬಟ್ ಆಲ್ಮೋಸ್ಟ್ ನಾನು ಪವನ್ನೇ, ಯಾಕಂದ್ರೆ ಅಲ್ಲಿ ನಿಂತ್ಕೊಳ್ಳೋದು, ಸ್ಪೆಕ್ಸ್ ಹಾಕೊಂಡು ಯಾರಾದರೂ ಹೋಗೋ ಬರೋರ್ಗೆ ನೋಡ್ಕೊಂಡು ಕಣ್ಣಾಡ್ಸ್ಕೊಂಡು. ಅರ್ಥ ಆಯ್ತು ಅನ್ಸುತ್ತೆ. ಇದೊಂಚೂರು ಕೆಲಸ ಇತ್ತು ನಮ್ಮದು ಆಗ PUCಲಿ. ಬಟ್ ಓರೇನ್ ಮಾಲಿಗೆ ಬಂದಿಲ್ಲ ನಾವು, ಮತ್ತೆ ಬೇರೆ ಕಡೆ ಹಂಗೆ. ಇನ್ ಕೇಸ್ ಅವ್ರು ಯಾರಾದ್ರೂ ಹುಡುಗರು ನೋಡ್ರಿ ಏನು ಅನ್ಕೊಂಬಿಡ್ರಪ್ಪ, ಅದು ಇದು ನಮ್ಮ ನಿಮ್ಮನ್ನ ನೋಡ್ತಿದ್ರೆ ನನ್ನ ನೋಡ್ದಂಗೆ ಆಯ್ತಿತ್ತು ಅಂತ ಹೇಳಿದ್ರು ಅಷ್ಟೇ ಗೈಸ್. ಇವಾಗ ನೋಡಿ ಚಿರುನ ಬನ್ನಿ ಕೆಳಗೋಣ ಫ್ಯಾಮಿಲಿ ಹತ್ರ ಗೈಸ್. ಸದ್ಯಕ್ಕೆ ಎಸ್ಕೇಪ್ ರೂಮ್ ಹೋಗೋಕ್ಕಾಗಿಲ್ಲ. ಇವಾಗ ಸ್ಟಾರ್ ಬಕ್ಸ್ ಬಂದಿದ್ವಿ. ಸ್ಟಾರ್ ಬಕ್ಸ್ಗೆ ಅಲ್ಲಿ ಸ್ಟಾರ್ ಬಕ್ಸಲ್ಲಿ ಒಂದು ಕಾಫಿ ಐತೆ, ಅದರ ಹೆಸರು ಹೋದ್ರು ನೀಟಾಗಿ. ಅಲ್ಲಿ ದೊಡ್ಡದಾಗಿ ಕ್ರೀಮ್ ಹಾಕೋರು ನೋಡಿ. ಇದಿದು ನೀಟಾಗಿ ಹೋದು ಬೆಲಿಜಿಯಂ ಚಾಕ್ಲೇಟ್ ಕ್ರೀಮಿ ಅದ್ಯಾವುದು ಗೊತ್ತಿಲ್ಲಪ್ಪ. ಪ್ಯಾರಾ ಪೂಕಿ ಪ್ಯಾರ್ ಅಪ್ಪು ಸಿಸಿನಾ ಪ್ಯಾರಪ್ಪು ಸಿಸಿನಾ. ನೀನದು ಅದು ಫ್ಯಾರ ಅಲ್ಲ, ಅದು ಫ್ರೆಪ್ಪುಚಿನೋ ಅಂತ ಇರೋದು. ಅದು ಯಾವಾಗ ಒಂದ್ಸರಿ ಕುಡಿದಿದ್ಯಾ, ಅದಕ್ಕೆ ಅದು ಹೆಸರು ನಾನು ಮೊನ್ನೆ FRAಗೆ FRA ಗೊತ್ತಾಗಲ್ವ ನಿಮಗೆ? ಫ್ರಾಪುಚಿನೋ ಫಾರ ಅಲ್ಲ, ಇಂಗ್ಲೀಷ್ ಅಲ್ಲಿ ಅದು ಹೆಂಗೆ 71 ತಗೋದು. ಈಗ ಸ್ಟಾರ್ ಬಕ್ಸ್ ಅಲ್ಲಿ ಲೋಟಗೆ ಅಂದ್ರೆ ಗ್ಲಾಸ್ಗೆ ಹೆಸರು ಬರೆಸ್ತಾರೆ. ಹೆಸರು ಹೇಳೋ ಲೇಡೀಸ್. ಸ್ನೇಹ ಯೋ ಅಕ್ಕ ಸ್ನೇಹ ಅಂತ ಬರೆಯೋಕ್ಕಾಗುತ್ತೆ. ಚಿರಂತ್ ಗೈಸ್, ಇವತ್ತು ರಿಸಲ್ಟ್ ಬ್ಲಾಗ್ ಅಪ್ಲೋಡ್ ಆಗುತ್ತೆ. ಇವತ್ತು ರಿಸಲ್ಟ್ ಕೇಳ್ತಿದ್ದಾರೆ. ರಿಸಲ್ಟ್ ಎಷ್ಟು? 65. ಅಷ್ಟು ತೆಗ್ದಿರೋದು ಹೆಚ್ಚು ಅಣ್ಣ. ನೀವು ರಿಸಲ್ಟಿಗೆ ವೆಯ್ಟ್ ಮಾಡ್ತಿದ್ರಾ ಗೈಸ್? ಇವಾಗ ತೋರಿಸಿದ್ನಲ್ಲ ಅವ್ರನ್ನ, ನನ್ನ ಮಗ ಚಿರು ಬಾಣ ಅಲ್ಲೇನಾದ್ರು ನಿಮ್ ಮನ್ಸು ಸಿಗುತ್ತಾ ಅಂತ ನನ್ನ ಮಗ ಕೂತ್ಕ ಇಲ್ಲ ಬೇಡ ಆ ಥರ ಕೇಳ್ತಾನೆ ಅಣ್ಣ. ನಾವು 10ನೇ ಕ್ಲಾಸ್ ಮಾಡಿರೋದೇ ಅಣ್ಣ ರುಬ್ತಾನೆ. ಆದ್ರೆ ಏನ್ ಗೊತ್ತಾ, ಇವಾಗ ಒಂದ್ ಸ್ವಲ್ಪ ನಮಗೆ ಬುದ್ಧಿ ಬಂದಿರೋದಿಲ್ಲ, ನಾವು ಹಂಗೆ ರೇಸಕ್ಕಾಗಲ್ಲ, ನಾವು ಚೂರು ಸುಮ್ಮನೆ ಇರ್ತೀವಿ. ಅಂಡ್ ಇನ್ನೊಂದು ಏನ್ ಗೊತ್ತಾ, ಸ್ಟಾರ್ ಬಕ್ಸ್ ಅಲ್ಲಿ ಅದೇ ಕಾಫಿಲಿ ಹೆಸರು ಬರೆಸ್ತಾರಲ್ವಾ, ದೇ ನೋ ಅವರ್ ನೇಮ್. ಖುಷಿ ಆಯ್ತು ನನಗೆ. ಅವರೇ ಬರೆದ್ರು ಸುದೀಪ್. ನನ್ನ ಹೆಸರು ನಾನು ನೋಡಿಲ್ಲ, ಬಟ್ ಚಿರು ಅವರಿಲ್ಲ, ಚಿರುದ ಹೆಸರು ಅವ್ರಿಗೆ, ಇಬ್ರದ್ದು ಹೆಸರು ಗೊತ್ತು, ಅವರೇ ಬರೆದ್ರು. ಅದೊಂದು ಖುಷಿ ಆಯ್ತು. ಸ್ಟಾರ್ ಬಕ್ಸ್ ಅಲ್ಲಿ ಒಬ್ರು ನಮ್ಮ ಸಬ್ಸ್ಕ್ರೈಬರ್ ಇದ್ದಾರೆ. ಬಂತು ನನಗೆ ಸ್ಟಾರ್ ಬಕ್ಸ್ ಕುಡಿತಿರೋ ಖುಷಿಗೆ ಅದ್ರ ಜೊತೆಗೆ ದೇ ನೋ ಅವರ್ ನೇಮ್. ಅವ್ರಿಗೆ ಗೊತ್ತಿತ್ತು, ನಾವೇನು ಹೇಳೋದು, ನನ್ನ ಹೆಸರು ಹೇಳಲಿಲ್ಲ ನಾನು, ಅವ್ರಿಗೆ ಗೊತ್ತಿತ್ತು. ಇವಾಗ ಒಂದು ಸ್ವಲ್ಪ ಜನ ಹೇಳ್ತೀರಾ, ಬ್ರೋ ನೀವು ತುಂಬ ಚಿರು ಮೇಲೆ ಫೋಕಸ್ ಮಾಡ್ತಾ ಇದ್ದೀರಾ, ಭವಿತಾಗ ಏನು ಕೊಡಿಸ್ತಾ ಇಲ್ಲ ಅಂತ. ಏನ್ರಿ ಉತ್ತರ ಕೊಡ್ತಿರೋದಕ್ಕೆ? ಈ ನನ್ನ ಮಗನೇ ಮಾಡೋದು. ನಾನು ನನ್ನ ಪಾಡಿಗೆ ನನ್ನ ಮನೆಗೆ ಹೋಯ್ತಿದ್ದೆ. ಈಗ ಹಣ ಬಾಣ ಅಂತೂ ಸ್ಟಾರ್ ಬಕ್ಸ್ ಅಂತ ಆಸೆ ಹುಟ್ಟಿಸ್ತಾ. ಈ ನಡುವೆ ನಾವು ಫ್ರೆಂಡ್ಸ್ ಜೊತೆ ಆಚೆ ಬರ್ತಾ ಇರೋದು. ಫ್ರೆಂಡ್ಸ್ ಜೊತೆ ನಾವು ಹೋದವಾಗ ಬುಜ್ಜಿನ ಇದಕ್ಕೇನಂತೀರಾ ಸರ್? ಇದು ನೋಡಿ ಪಾಡಿಗೆ ನಾನು ಮನೆಗೆ ಹೋಯ್ತಾ ಇದ್ದೆ. ಗೈಸ್ ನೀವು ಬರೀ ನಮ್ ಬ್ಲಾಗ್ ನೋಡಿದೀರಾ, ಬುಜ್ಜಿ ಅವರು ಏನೇನೋ ತಿಂದಿರ್ಬೋದು, ನಮಗ್ ಗೊತ್ತಿರಲ್ವ. ಮತ್ತೆ ಸ್ಟಾರ್ ಬಕ್ಸ್ ನ ಗರ್ಲ್ ಫ್ರೆಂಡ್ ಜೊತೆ ಕುಡಿಬೇಕಿತ್ತು. ಇಬ್ರು ಅದ್ಲು ಬದಲಾಗ್ಬಿಟ್ಟು ಇವಾಗ ನಾವು ಸ್ಟಾರ್ ಬಾಕ್ಸ್ ಅಲ್ಲಿ ಕುಡಿದಿರೋದನ್ನ ನಮ್ಮ ಫ್ಯಾಮಿಲಿ ತೋರಿಸ್ಬೇಕು. ಸೊ ಅದಕ್ಕೋಸ್ಕರ
ಇದನ್ನ ತಗೊಂಡು ಅಕಸ್ಮಾತ್ ಹೋಗ್ತಾರೆ. ಅವ್ರು ಇಸ್ಕೊಂಡ್ರೆ ಕೊಡು ಅಂದ್ಬಿಟ್ಟು ಖಾಲಿ ಇರ್ತದಲ್ಲ, ನಾವು ಹೋಗೋಷ್ಟಲ್ಲಿ ಖಾಲಿ ಆಗಿರ್ತದಲ್ಲ. ಪಾಪ ನಮ್ಮ ಚೋಟ ಮರಿ ಬೈತಾಳೀಗ. ಚೋಟ ಮರಿಗೆ ಹೆವಿ ಖುಷಿ ಮಾಡ್ತೀನಿ, ನಿನಗೆ ರಿಗ್ರೆಟ್ ಮಾಡಿಸ್ತೀನಿ ಪಕ್ಕ. ಇವಾಗ ಪರವಾಗಿಲ್ಲ ಅಂತಾನೆ, ಆಮೇಲೆ ಕಟ್ಟಾದ್ಮೇಲೆ ಅಣ್ಣ ಯಾಕಣ ಹಿಂಗೆ ಮಾಡಿದೆ ಹಿಂಗೆ ಹೇಳೋದಣ್ಣ. ನಾವು ಹಿಂದೆ ಹಿಡ್ಕೊಂಡಿದ್ದೀವಿ ನಮ್ಮ ಕಪ್ನ. ಇವಾಗ ಬುಜ್ಜಿ ನೋಡುದು 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 ನೋಡು ನೋಡುದು ನೋಡು ನೋಡುದು ಅಳ್ತಾಳೆ. ಹಾ ಪಾಪ್ಕಾರ್ನ್ ತಿಂತಾ ಇರಲಿಲ್ಲ ಗೈಸ್. ನೋಡಿ ಗೈಸ್, ನೀವು ನನ್ಗೆ ಹೇಳಿದ್ರಿ ಓ ನಮ್ ಬಿಟ್ಟೆ ಪಾಪ್ಕಾರ್ನ್ ನಾವು ಅವ್ರು ಬಿಟ್ಟು ತಿಂದ್ರಿ. ಓಕೆ, ಇನ್ನಿ ನಮಸ್ಕಾರ, ಚೆನ್ನಾಗಿದ್ದೀರಾ? ಇದು ಮೋಸ ತಾನೆ ಪಾಪ್ಕಾರ್ನ್ ಎಲ್ಲ ಪಾಪ್ಕಾರ್ನ್ ಇಲ್ಲಿ ನಮಗೆ ಇಲ್ಲಿ ಪಾಪ್ಕಾರ್ನ್ ಇಲ್ಲಿ ಕುಡ್ದಿರೋದಕ್ಕೆ ತಾಳಿ. ಅಣ್ಣನ್ ತಪ್ಪು ಮಾಡ್ತಾನೆ. ಸ್ಟಾರ್ ಬಾಕ್ಸ್ ಕೊಟ್ಟೆ, ಇಲ್ಲಿ ನೋಡಿ ಒಂದು ಸಿಪ್ಪು ಕೊಟ್ಟಿಲ್ಲ. ಏನಿಲ್ಲ ಆಂಟಿ, ಸೀರಿಯಸ್ ಆಗಿ ಒಂದು ಇಷ್ಟ ಕಣಮ್ಮ, ಒಂದು ಸಿಪ್ ಕೊಟ್ಟಿಲ್ಲ. ನಿಂದು ಒಂದು ಬದುಕಿ ತಂಗಿ ಒಂದು ಸಿಪ್ ಕೊಡಕ್ಕಾಗಲ್ಲ ನಿಂಗೆ. ತಗೊಂಡಿರೋ ಪಾಪ್ಕಾರ್ನ್ ಇಸ್ಕೊಂಡು. ನಮ್ ಪಾಪ್ಕಾರ್ನ್ ಯಾಕೆ ಪಾಪ್ಕಾರ್ನ್ ಇಸ್ಕೊ ಸರಿ. ಬೇಡ, ನಮ್ಗೆ ಪಾಪ್ಕಾರ್ನ್ ಬೇಡ ಬೇಡ. Few minutes later. ನೀವ್ ಹೇಳಿದ್ರಿ ತಾನೆ ಒಂದು ಸ್ಟಾರ್ ಬುಜ್ಜಿನೇ ಬ್ರೋ ಎಲ್ಲೂ ಕರ್ಕೊಂಡತ್ತೆ ಇಲ್ಲ. ಬುಜ್ಜಿ ಸ್ವಾಮಿ ಅಂಕಲ್ ಅವರೆಲ್ಲ ಬೇಜಾನ್ ತಿಂದವ್ರೆ. ವ್ಲಾಗ್ ಮಾಡಿ ಅಂದ್ರೆ ಒಂದು ಮಾಡಿಲ್ಲ. ಕೇಳಿ ನೀವೇ ತಿಂದ್ರೋ ತಿಂದಿಲ್ಲ? ತಿಂದಿಲ್ಲ. ಆಫ್ ದಿ ಕ್ಯಾಮ್ರಾ ತಿಂದಿದ್ದೀನಿ, ಸಕ್ಕದಾಗಿ ತಿಂದಿದ್ದೀನಿ ಅಂತ ಹೇಳಿ. ನೀವು ನೋಡಿ ಗೈಸ್, ನಾವು ತಿಂದಿದ್ದು ಒಂದೇ. ನೋಡಿ ಅಯ್ಯೋ ಹಂಗೆ ಹೇಳ್ಬೇಡಿ, ಇನ್ನೊಂದ್ಸಲ ಆಮೇಲೆ ಚೆನ್ನಾಗಿ ತಿಳ್ಕೊಂಡ್ಬಿಡ್ತವೆ. ನೋಡಿದ್ರಾ? ನಮ್ಗೆ ಹೇಳ್ತೀರಾ ನೀವು ನೋಡಿ ಇವಾಗ ಎಮೋಷನಲ್. ಇವಾಗ ಇಷ್ಟೊತ್ತು ಚೆನ್ನಾಗಿದ್ಲಿ, ಇವಾಗ ಎಮೋಷನಲ್. ಮಾಡಿದ್ದೀನಿ ತೋರ್ಸು. ಹೌದು, ನನ್ನ ಮೇಲೆ ನಮಗ್ ನಂಬಿಕೆ ಇದೆ. ಮಾತಾಡೆ ಬುದ್ಧಿ. ನೀವ್ ಸ್ವಲ್ಪ ಸುಮ್ ಕೂತ್ಕೊ. ನಂಬಿಕೆ ಇದ್ದಿದ್ರೆ ಇಲ್ಲಿ ಚೆಕ್ ಮಾಡ್ತಿರ್ಲಿಲ್ಲ ವಿಡಿಯೋ ಅಂದ್ಬಿಟ್ಟು. ನಮ್ಮ ಅಣ್ಣನ ಮೇಲೆ ನಂಬಿಕೆ ಇದೆ ಅಂತೆ, ನನ್ನ ಮಗನೇ ಚೆಕ್ ಮಾಡೋದ್ ಮಾಡ್ಬಿಟ್ಟು ನಮ್ಮ ಫುಲ್ ಎಮೋಷನಲ್. ಇವಾಗ ಅಲ್ಲಿ ಹೋಗಿ ಜೋಳ ತಿಂತಾರೆ, ಅದ್ ನನಗೆ ಎಮೋಷನಲ್. ನಾವು ಮನೆವಾರ ಅಂದೆಲ್ಲ ಹೊಡಿಲ್ಲ ಜೋಳಕ್ಕೆ. ಇಲ್ಲ ಇಲ್ಲ ಜೋಳ ಇದ ಇಲ್ಲ ಮನೆಗೆ ಮನೆವಾರ ಅಂದ್ರೆ ಒಂದು ಜೋಳ ತಿನ್ನೋ ಅಷ್ಟೇನ ಹೇಳ್ದ ಏನಾರ ಐತೆ ಹೇಳೋದು. ಇಲ್ಲ ಗೈಸ್, ನೋಡಿ ಗೈಸ್, ನಾವು ಇರೋದನ್ನ ಇದ್ದಂಗೆ ತೋರಿಸ್ತೀವಿ. ಅವ್ರ ತರ ಮುಚ್ಕೊಂಡೆಲ್ಲ ತೋರಿಸ್ತಾರೆ ಸ್ಟಾರ್ ಬಾಕ್ಸ್. ಬೆಳಗ್ಗೆಯಿಂದ ತಲೆನೋವು ಗೈಸ್. ನಾವ್ ಅಮ್ಮ ಪಾ ಭಾಷೆಯಲ್ಲಿ ಮಾತಾಡ್ತವ್ರೆ, ಅದು ಚಿರುಗ್ ಅರ್ಥ ಆಯ್ತಿಲ್ಲ. ಅದು ಇದು ಯಾರಿಗೆ ಅರ್ಥ ಆಗತ್ತೆ ಕಮೆಂಟ್ ಮಾಡಿ. ಮಾತು ಹೇಳಮ್ಮ ಚಿರುಗೆ, ನೀಟಾಗಿ ಹೇಳಮ್ಮ, ಬೈಕಿದೆ ಮೇಲೆ. ಅದೇ ಈಗ ಹೇಳ್ದೆ, ಅದೇ ಹಾಕೋ ಬಾಯಿಗೆ. ಅಂಡರ್ 18 ಚಿಪ್ಪಿರಂತನ ಪಪ್ಪಾಯಿಗೆ ಎಪ್ಪೇನಾರ ಅಪ್ಪಾಕಿ ಗೈಸ್. No comments. No comments. ಅಂದ್ರೆ ಲಡ್ಡು ಹಾಕುವಂತ ಬೈಗೆ ಸ್ವೀಟ್ ಬಾಕ್ಸ್ ಹಾಕಿದ್ದೀನಿ. ಇದೇನಾರ ಅರ್ಥ ಆದ್ರೆ ಕಮೆಂಟ್ ಆಗಿ ಎಷ್ಟು ಜನಕ್ಕೆ ಅರ್ಥ ಆಗತ್ತೆ ನೋಡ. ಗಾಯ್ಸ್, ಮಳೆ ಸ್ಟಾರ್ಟ್ ಆಗ್ತಿದೆ, ಬೇಗ ಮನೆಗೆ ಸೇರ್ಕೋಬೇಕು. ಯಾಕಂದ್ರೆ ಮರ ಎಲ್ಲ ನಮ್ಮ ಕಾರ್ ಮೇಲೆ. ನಮ್ಮ ಅಮ್ಮ ಯೋಚನೆ ಅದೇ ಇವಾಗ, ಬೇಗ ನೋಡಿಯಪ್ಪ ಬಿದ್ದೋಗುತ್ತೆ, ಮರಗಳೆಲ್ಲ ಬಿದ್ದೈತವೆ, ನಮ್ಮ ಮೇಲೆ ಬಿದ್ದ ನೋಡೋಣ, ಬಿತ್ತು. ಗೈಸ್, ಇಲ್ಲಿ ಬಂದ್ವಿ ನಾವು ಜೋಳ ತಿನ್ನೋದಕ್ಕಂತ. ಆಣ್ಕಲ್ ಬೀಳ್ತಾ ಇದ್ದಂತೆ. ಅಮ್ಮಗೆ ಆಣ್ಕಲ್ ಅಂದ್ರೆ ಇಷ್ಟ, ತಿನ್ಬೇಕು ಅನ್ನೋ ಆಸೆ ನಮ್ಮ ಅಮ್ಮಗೆ ಯಾವಾಗ್ಲೂ. ನಮ್ ಕಾರ್ ಕ್ಲಾಸ್ ಬಿದ್ದು ಹೊಡೆದೋಗ್ಬೇಕು ಈಗಿರೋದು. ಎದೆತ್ತು ಗೈಸ್, ಇಲ್ಲಿ 3 ಜೋಳ ತಿಂದ್ರೆ ಒಳ್ಳೇದು. ಅದು ಇಲ್ಲೇ ಬಂದು ತಿಂತಾ ಇರ್ತಾರಪ್ಪ, ಅದಕ್ಕೋಸ್ಕರ ಇವಾಗ 3 ಮೀಡಿಯಂ ಖಾರ ಇಸ್ಕೊಂಡಿದೀವಿ. ಜೋಳ ನೆಕ್ಸ್ಟ್ ಲೆವೆಲ್ ಆಗೈತೆ. ಇದು ಹೆವಿ ಖಾರ ಇದೆ. ಇದು ಅಪ್ಪ ನೋಡಿ ತಿಂತವ್ರೆ, ಹಾಕ ತಿಂತವ್ರೆ. ಗೈಸ್, ನಮ್ ಕಾರ್ ಮೇಲೆ ಮರದ ತುಂಡು ಬಿತ್ತು. ಹಿಂದೆನೆ ಮುಂದೆ ಹೋಯ್ತು. ಇಲ್ಲಿ ಮೇಲೆ ಮರ ಒಣಗಿದೆ, ಮುಂದೆ ಹಾಕ್ತಾನೆ ತೊಣ್ಣು ಅಂತ ಬಿತ್ತು. ನಮ್ ಹೋಗಿ ಇನ್ನ ಒಂದು 2 3 ಜೋಳ ಇಸ್ಕೊಂಡ್ಬಂದ್ರು. ನಾವಪ್ಪ ಹೋಗಿ ನೆನ್ಕೊ ಬಂದ್ಬಿಟ್ಟವ್ರೆ. ಗೈಸ್, ಇವ್ನಿಗೆ ತಿನ್ನಕ್ಕಾಯ್ತಿಲ್ಲ ಪಾಪ, ಹೆಂಗ್ ಒದ್ದಾಡ್ತಾವ ನೋಡಿ. ಖಾರ ಬೇಕು ಅಂತ ತಗೋ, ನಿಂಗೆ ಆಯ್ತೈತೆ ಸರಿಯಾಗಿ. ಗೈಸ್, ಜೋಳ ನಾನು 3-4 ತಿಂದೆ. ಈ ಪಾರ್ಟ್ ಪೂರ್ತಿ ಎಲ್ಲ ಊರಿ ಎತ್ಕೊಂಡ್ಬಿಡೈತೆ. ಅಬಿಬಿ ಕಮ್ ಟು ಬೆಂಗಳೂರು. ನಮ್ ಚಿರು ಸ್ವಿಮ್ಮಿಂಗ್ ಪೂಲ್ ಕಲ್ತಿದೆ ಹೆಂಗಂದ್ರೆ ಹಿಂಗ್ ರೋಡಲ್ಲಿ ಹೋಯ್ತಿತ್ತು, ಹಿಂಗ್ ತೇಲ್ತಿದೆ ಹಿಂಗ್ ಅನ್ಕೊಂಡು. ಗೈಸ್, ಅಲ್ಲಿಂದ ಹೊರಟು ಏನೇನೋ
ಎಲ್ಲ ಇವತ್ತು ಖರಾಬ್ ನಸೀಬು ನಂದಿಸಿರೋದು. ಬಟ್ ಆದರೂ ಸ್ಟಾರ್ ಬಾಕ್ಸ್ ಕಾಫಿ ಕುಡ್ಕೊಂಡು ಅಲ್ಲಿಂದ ಹೊರಟು ಜೋಳ ತಿನ್ಕೊಂಡು ಖರಾಬ್ಗೆ ಖರಾಬ್ ನಸೀಬ್ ಆಗ್ಬಿಡೈತಿ ನಡುವೆ ಬುಜ್ಜಿನ ಜೊತೆಗೆ ಹಾಕೊಂಡು ಖರಾಬ್ ಆಗ್ಬಿಡೈತಿ ಕುರುಗಿ ನೋಡಿ. ಫೈನಲಿ ಇವಾಗ ನಾವು ಊಟ ಮಾಡಕ್ ಬಂದಿದ್ದೀವಿ. ಇದರಲ್ಲಿ ನಾನು ಸ್ವಲ್ಪ ಲೈಟ್ ಆಗಿ ತಿನ್ಕೋತೀನಿ ಬಿಕಾಸ್ ಆಚೆ ಒಳಗಡೆ ಮನೆಗೆ ಹೋದ್ಮೇಲೆ ಊಟ ಮಾಡೋಕ್ಕಾಗಲ್ಲ, ಮಾಡಿದ್ವಿ ನಮ್ಮಮ್ಮ. ಅದಕ್ಕೆ ಇವಾಗ ಇಲ್ಲೇ ತಿನ್ಬೇಕು, ನಾನು ಆಪ್ಷನ್ ಇಲ್ಲ. ಜೋಳ ತಿಂದು ಹೊಟ್ಟೆ ತುಂಬ ಬಿಡೈತೆ. ನಾನು ಮನೇಲಿದ್ದಾಗ ಯಾವುದೇ ಜಂಕ್ ಫುಡ್ ತಿಂತಾಯಿಲ್ಲ. ಈ ಥರ ಹೊರಗಡೆ ಬಂದಾಗ ಮಾತ್ರ ಆಪ್ಷನ್ ಇಲ್ಲೇ ತಿಂತಾ ಇರೋದಷ್ಟೇ. ಬಟ್ ನನಗೆ ಖುಷಿ ಆಗ್ತಿರ್ತೇನೆಂದರೆ ಮೋಸ್ಟ್ಲಿ ಇವಾಗ 15 ಡೇಸ್ ಆಗಿರಬೇಕು. 15 ಡೇಸಲ್ಲಿ ಝೊಮ್ಯಾಟೋದಲ್ಲಿ ಏನೂ ಆರ್ಡ್ರ್ ಮಾಡಿಲ್ಲ, ಅದೊಂದು ಖುಷಿ. ಝೊಮ್ಯಾಟೋದಲ್ಲಿ ನಾನು ಆರ್ಡ್ರ್ ಲಿಸ್ಟ್ ನೋಡಿಬಿಟ್ರೆ ನೀವು ಯಪ್ಪ ಇಷ್ಟೊಂದ ಅಂತ ಹೇಳ್ತೀರಾ. ಅದಕ್ಕೋಸ್ಕರ ನಾನು ಝೊಮ್ಯಾಟೋದಲ್ಲಿ 15 ಡೇಸ್ ಆಯಿತು ಆರ್ಡ್ರನ್ನೇ ಮಾಡಿಲ್ಲ, ಖುಷಿ ಆಯಿತು. ಗೈಸ್ ಇಲ್ಲಿ ನೋಡಿ, ಅಕ್ಕ ಚೆಲ್ಬಿಟ್ರು. ಯಪ್ಪ ಅಕ್ಕ ನೋಡಿ, ಈ ಅಕ್ಕ ಏನಕ್ಕ ಬಿರಿಯಾನಿ ವ್ಯಾಲ್ಯೂ ಗೊತ್ತಾ ಅಕ್ಕ? ಇಲ್ಲಿ ನೋಡಿ ಬಕಾಸುರನ್ ಥರ ಕಾಯ್ತೋನಿಲ್ಲಿ. ನೀವು ನೋಡ್ರೆ ಚಲ್ತಾ ಇದ್ದೀರಾ ನೀವು. ನಿಮ್ಮ ಮಗಂಗೆ ಸಾರಿ ಕೇಳಿ, ನಿಮ್ಮ ಮಗಂಗೆ ಸಾರಿ ಕೇಳಿ. ಗೈಸ್ ಇಲ್ಲಿ 2ನೇ ಕೋಕು ಅಣ್ಣಂದು. ನಿಮ್ಮವ್ರ ಮೇಲೆ ಆಣೆ ಇಡು. ನಮ್ಮೂರು ಯಾರು ಸುದೀಪ್ ಅಣ್ಣನ ಮೇಲೆ ಆಣೆ. ಗೈಸ್ ಚಿರು ಒಬ್ಬರ ಹತ್ರ ಮಾತಾಡ್ತಾನೆ. ಅಲ್ಲವನೇ ಮಾತಾಡ್ತಿದ್ದೆ, ಇಷ್ಟ ಗಂಟೆ ಕಟ್ಟಾಗ್ಬಿಡ್ತು. ಅಲ್ಲಿ ಮಾತಾಡ್ತಾನೆ. ಎಲ್ಲರ ಜೊತೆಗೆ ಇರ್ತಿದ್ದ ಹುಡುಗ ಒಬ್ಬೊಬ್ನೇ ಸೈಡಲ್ಲಿ ಇರೋದು ಯಾಕೆ? ಅಂಬಾಸಿಡರ್ ಏನೈತೆ, ಸಕ್ಕತ್ತಾಗೈತೆ ಕಾರ್. ನೋಡ್ತಿದ್ರೇನೆ ಖುಷಿ. ಫ್ಯಾಮಿಲಿ ಕಾರ್ ಆದ್ಮೇಲೆ ನಂದು ಫಸ್ಟ್ ಕಾರ್ ಇದೆ. ಎಲ್ಲಿ ಫ್ಯಾಮಿಲಿ ಕಾರು? ಕರೆಕ್ಟ್, ಮದುವೆ ಅಷ್ಟರಲ್ಲಿ ಇಳಿಸ್ತೀನಿ. ಏನೋ ಒಂದು ಒಳ್ಳೆ ಡಿಸ್ಕಷನ್ ಆಯ್ತು ಗೈಸ್, ಕೇಳಿ ಖುಷಿ ಆಯ್ತು. ಟೈಮ್ ಬಂದಾಗ ಹೇಳ್ತೀನಿ ಗೈಸ್, ಒಳ್ಳೆ ಖುಷಿ ಆಯ್ತು. ಟೈಮ್ ಬಂದಾಗ ಹೇಳ್ತೀನಿ ಗೈಸ್. ಫೈನಲಿ ಮನೆಗೆ ಬಂದ್ವಿ. ಗುಡ್ ನೈಟ್ ಗೈಸ್. ನಾನು ಇವತ್ತು ಮಧ್ಯರಾತ್ರಿ ಇರಿಟೇಟಿಂಗ್ ಸುದೀಪ್ ಮಾಡ್ತೀನಿ. ಮಲ್ಕೊಂಡ್ರೆ ಶಿವ ಅಂತ ಮಲ್ಕತ್ತನ್ ಬುಜಿ, ಇರಿಟೇಟಿಂಗ್ ಸುದೀಪ್ ಅಂತೆ. ಅಕ್ಕ ಗುಡ್ ನೈಟ್. ಗುಡ್ ನೈಟ್. ಆದ್ರೂ ಒಂದು ಒಳ್ಳೆ ಚೆನ್ನಾಗಿ ಟಾಪಿಕ್ ಇತ್ತು, ಟೈಮ್ ಬಂದಾಗ ಹೇಳೋಣ. ಯಾಕೆ ಶಿರನ್ ಮುಖ ನೋಡ್ತಾ ಇದೀರ ನೀವು? ಬಾಯ್ ಬಾಯ್ ಬುಜಿ, ಗುಡ್ ನೈಟ್. ಮೂಗಲ್ ನೋಡು, ಒಂಜು ಮುಟ್ಟು.